ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸಖತ್ತಾಗಿದ್ದೀನಿ. 2 ದಿನದಿಂದ ನನ್ನ ಡೈಲಿ ವ್ಲಾಗ್ನ ಮಿಸ್ ಮಾಡ್ಕೊಂಡ್ರೆ ಅಲ್ವಾ ನೀವು. ನಾನು ಕೂಡ ಡೈಲಿ ವ್ಲಾಗ್ ಶೂಟ್ ಮಾಡೋಕ್ಕಾಗಲಿಲ್ವಲ್ಲ ಅಂತ ಬೇಜಾರು ಮಾಡಿಕೊಂಡೆ. ವರ್ಕ್ ಬ್ಯುಸಿಲಿ ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಜಾಸ್ತಿ ವರ್ಕ್ ಇದ್ದಾಗ ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಿಲ್ಲ. ಸ್ವಲ್ಪ ಎಮರ್ಜೆನ್ಸಿ ವರ್ಕ್ ಇದ್ದಾಗ ಅದ್ರ ಕಡೆ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ಹಾಗಾಗಿ ಹೀಗಾಗ್ಬಿಡುತ್ತೆ. ಕರೆಂಟ್ ಹೋಗಿದೆ. ಕೃತಜ್ಞ ಏನು ಮಾಡ್ತಿದ್ದಾಳೆ ಹೇಳಿ. ಬ್ಯುಸಿ ಇದ್ದೆ. ಕೃತಜ್ಞನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋ ನಂಗೆ ಟೈಮ್ ಇರಲಿಲ್ಲ. ಯಾಕಂದರೆ ನಾನು ಡ್ಯೂಟಿಗೆ ಹೋಗ್ತಿದ್ದಲ್ವ. ಚಾಂದುನೇ ನೆನ್ನೆಲ್ಲೂ ಕೂಡ ಬೆಳಿಗ್ಗೆ ಸಂಜೆ 2 ಸಲ ಕರ್ಕೊಂಡೋಗಿ ಇಂಜೆಕ್ಷನ್ ಹಾಕ್ಸಿ. ಮುದ್ದು ಟ್ಯಾಬ್ಲೆಟ್ ಕೊಡ್ದಾ? ಆ್ಯಕ್ಚುಲಿ ನೀನು ಟ್ಯಾಬ್ಲೆಟ್ ಕೊಡ್ದಿರೋದು ವೀಡಿಯೋದಲ್ಲಿ ಬಂದೈತೆ. ಚಾಂದಮ್ಮ ವೀಡಿಯೋ ಮಾಡ್ತೈತಾ? ಹೌದಾ? ಸೊ ಅವಳು 3 ದಿನದಿಂದ ಕಾನ್ವೆಂಟ್ ಹೋಗಿಲ್ಲ. ಬಟ್ ಅವಳಿಗೆ ಹೋಮ್ ವರ್ಕ್ನ ಕೊಟ್ಟಿದ್ದಾರೆ. ಗ್ರೂಪಲ್ಲಿ ಹಾಕಿದ್ರು ಹೋಮ್ ವರ್ಕು. ಅದು ABCD ಬರೆಸ್ಬೇಕು ಮತ್ತು ಇದು ಕಲ್ಲರಿಂಗ್ ಮಾಡಿಸ್ಬೇಕು ಅಂತ ಹೇಳಿ. ಅವಳಿಗೆ ಅದೆಲ್ಲ ಬರುತ್ತೆ, ಬಟ್ ಮಾಡಿಸ್ಬೇಕಲ್ವಾ. ಅದನ್ನು ಗೆರೆ ಹಾಕಿ ಮೇಲ್ಗಡೆ ಹೆಡ್ಲೈನ್ ಥರ ABCD ಬರ್ದು ಕೊಟ್ಟಿದ್ದೀನಿ. ಅವಳು ಕೆಳಗಡೆ ಬರ್ಕೋತಾಳೆ. ಇವಾಗ ಆರೆಂಜ್ ಕಲರಿಂಗ್ ಮಾಡ್ತಿದ್ದಾಳೆ. ಚಿನಿ, ಎಲ್ರಿಗೂ ಹಾಯ್ ಹೇಳಿ. ಚಿನಿ, ಪಪ್ಪು ನಿನ್ನ ಹೇರ್ ಸ್ಟೈಲ್ ತೋರಿಸು ಪಪ್ಪು. ಚಿನ್ನಮ್ಮ ಇಲ್ಲಿ ನೋಡು, ತಿರಿಕೋ ಹಿಂಗೆ. ಕೃತಗ್ ತೋರ್ಸು ನಿನ್ನ ಹೇರ್ ಸ್ಟೈಲ. ನೋಡಿ ಗೈಸ್, ಮುಂಚೆ ಥರ ಇಲ್ಲ ಈಗ. ಕೃತಜ್ಞ ದೊಡ್ಡವಳಾಗ್ಬಿಟ್ಟವಳೆ. ಮುಂದೆ ಕಟ್ ಮಾಡ್ಕೊಂಡಿದ್ಲು ಅಂತ ನಾನು ಹೇಳಿದ್ನಲ್ವ, ಮದುವೆ ನಿಯರ್ ಅನ್ನೋ ಥರ ಹೇರ್ ಕಟ್ ಮಾಡ್ಕೊಬಿಟ್ಟಿದ್ಲು ಅಂತ. ನನ್ನ ತಂಗಿ ಇವತ್ತು ನೋಡಿ ಫುಲ್ಲು ಒಂಥರ ಮುಂದೆ ಕಟಿಂಗ್ ಮಾಡಿಬಿಟ್ಟಿದ್ದಾಳೆ. ಆ್ಯಕ್ಚುಲಿ ಅದು ಚೆನ್ನಾಗಿ ಕಾಣ್ತೈತೆ. ನೋಡೋಣ ಈ ಮಂತ್ ಎಂಡಿಂಗ್ ಅಥವಾ ನೆಕ್ಸ್ಟ್ ಮಂತ್ ಧರ್ಮಸ್ಥಳಕ್ಕೆ ಹೋಗಿ ಇವಳು ಮುಡಿ ಕೊಟ್ಬಿಟ್ಟು ಹರಕೆ ತೀರಿಸ್ಬೇಕು. ಎಲ್ಲ ನಿನ್ನ ಹೇರ್ ಸ್ಟೈಲ್ ಕಾಣ್ತಿರೋಲ್ಲ ಚಿನ್ನು. ಕರೆಕ್ಟಾಗಿ ಇದು ಮಾಡು. ಕತ್ ಬಾಕ್ಸು ಏನು ನೋಡಿ ಫುಲ್ಲು. ಇವಳು ಸ್ವಲ್ಪ ಕಟ್ ಮಾಡ್ಕೊಂಡಿದ್ಲಲ್ವ, ಅದು ಕಂಪ್ಲೀಟಾಗಿ ನನ್ನ ತಂಗಿ ಎಲ್ಲ ಹಾಯ್ ಮಾಡಿ ಎಲ್ರಿಗೂ. ಸೂಪರ್. ಅಲ್ಲಿ ಮೇಲ್ಗಡೆ ಆರೆಂಜ್ ಅಂತ ಹೆಡ್ಲೈನ್ ಅದಲ್ಲ, ಅದಕ್ಕೆ ಗೊತ್ತಿದ್ದು. ಅಲ್ಲಿ ಮಗಳೇ, ಅಲ್ಲಿ ABCD ಇದಿಲ್ಲ, ಇದಿದೆಯಲ್ಲ ಅಕ್ಷರ. ಹಾಂ ನೋಡಿ. ಓಹೋ, ಏನು ನನ್ನ ಮಗಳು ನೀನು ಕಂಟೆಂಟಾ? ನೋಡಿ ಗೈಸ್ ಹೆಂಗಂತಾಳೆ, ಕಲ್ತ್ಕೊಬಿಟ್ಟವಳೆ. ಇವಳು ಪೇಷೆಂಟ್. ಇವತ್ತು ಹಾಸ್ಪಿಟ್ಲಿಗೆ ಹೋಗಿ ಇವಳು 2 ಇಂಜೆಕ್ಷನ್ ಚುಚ್ಚಿಸ್ಕೊಬಂದ್ಲಂತೆ ಗೈಸ್. ಮಾನಿಕೋ ಆಯ್ತಲ್ಲ ಅಂದರೆ ಉಜ್ಜಬೇಕು. ಅದ ಚುಚ್ಚಿದ ತಕ್ಷಣ ಒಬ್ಳೆ ಹೋಗಿದ್ದ? ಯಾವ್ದಕ್ಕೆ ಹೋಗಿದ್ದೆ? ಪರವಾಗಿಲ್ಲ, ಓಡಾಡಬೇಕು. ನಾನು ನೋಡು ನಂಗೆ ಒಬ್ಬೊಬ್ಳೆ ಓಡಾಡ್ತೀನಿ. ಬೆಂಗಳೂರಲ್ಲಿ ಓಡಾಡೋದೇ ಬೇರೆ, ಹಳ್ಳಿಲಿ ಓಡಾಡಬೇಕು ಅದಿರೋದು. ಓಹೋ, ಬೆಂಗಳೂರಲ್ಲಿ ಬಸ್ ಬರ್ತವೆ. ಏನು ಮಗಳು, ಕರೆಕ್ಟಾಗಿ ಎಲ್ಲ ಜೋಡಿಸಿಡು, ಕಿರ್ಚಾಡ್ಬೇಡ. ದುಂಡು ಮ್ಯಾಕೆ ನೀಟಾಗಿ ಇಡು ಮಗಳು. ಫಸ್ಟಿಂದ ಹರ್ಗೋಕ್ಕಲ್ಲ. ಬಟ್ ಇಡ್ತೀನಿ. ಇವಳು ನನ್ನ ತಂಗಿ ಟೀ ಇಟ್ಕೊಡ್ತೀನಿ ಅಂದ್ಬಿಟ್ಟು, ನನ್ನ ಮಗನೇ ಇಟ್ಕೊಡ್ತೀನಿ ಅಂದ್ಬಿಟ್ಟು ಬಂದಿತ್ತು ನಮ್ಮ ಬಂಗಾರಿ. ಬೇಡ, ಈಗ ಟೀ ಕುಡ್ದಿಲ್ಲ ಗೈಸ್. ನಾನು ಬಂದವಳು ಟೀನೇ ಕುಡ್ದಿಲ್ಲ. ಈಗ ಟೀ ಇಟ್ಕೊಂಡು ಕುಡಿಯೋಣ. ಟೀ ಬೇಕೇನೆ? ಮಮ್ಮಿಗೂ ಇಡ್ಬೇಕಾ ಕೇಳಿ, ಹಾಗೆ ಒಟ್ಟಿಗೆ ಇಟ್ಬಿಡ್ತೀನಿ. ಟೈಮ್ ಆಯ್ತಲ್ಲ, ಟೀ ಟೈಮ್. ಮಿನಿಟ್ಸಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ರಿಕ್ವೆಸ್ಟ್ ಮಾಡಬೇಕು. ನನಗೆ ಏನು ಎಲಿಜಿಬಲ್ ಇದೆ, ನಾನು ಏನಕ್ಕೆ ಬಿಗ್ ಬಾಸ್ ಹೋಗಬೇಕು, ನನ್ನ ಏನೇನು ಬುದ್ಧಿವಂತಿಕೆ ಟ್ಯಾಲೆಂಟ್ ಇದೆ ಅಂತ ಹೇಳ್ಬಿಟ್ಟು ಹಾಕಬೇಕು. ಅದರಲ್ಲಿ ಜಾಸ್ತಿ ವ್ಯೂಸು, ಲೈಕ್ಸು ಮತ್ತು ಎಲ್ಲ ಚೆಕ್ ಮಾಡ್ತಾರೆ ಬ್ಯಾಕ್ಗ್ರೌಂಡ್ ಎಲ್ಲ. ಅವರು ತಗೋತಾರೆ. ವ್ಯೂಸು ಲೈಕ್ಸ್ ಬಂದರೆ ತಗೋತಾರೆ. ಅದು ವೈರಲ್ ಆಗುತ್ತಲ್ಲ ವಿಡಿಯೋ, ಜನ ತಾನೇ ವೈರಲ್ ಮಾಡೋದು. ಎಲಿಜಿಬಲ್ ನೋಡ್ತಾರೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ನೋಡ್ತಾರೆ. ನಾನು ಹೋಗೋಣ ಅಂತಿದ್ದೀನಿ. ಎಲ್ಲಿಗೆ? ಅಂದ್ರೆ ಮದ್ವೆಗೆ ಹೊಸ್ತಲ್ವಾ, ಕರೆದ್ರ ನಿನ್ನ ಇನ್ವಿಟೇಷನ್ ಕೊಟ್ಬಿಟ್ಟು ಬಾರವ ಇಲ್ಲಿ ಅಂತ ಟ್ರೈ ಮಾಡೀನಿ. ಮಾಡಿವ ಮದ್ವೆ ಅದು ಹೊಸ್ತಾಗ್ಬಿಟ್ರೇನು ಬಿಗ್ ಬಾಸ್ ಕರೆದ್ರೆ ಹೋಗಲ್ಲ ಅಂತೀಯ? ನಾನು ಅವರೇ ಕರೆದು ಹೋಗಲ್ಲ ಅಂತಿದ್ದೀನಿ. ವಾ, ಕರೀತಾರೇನೋ, ನಾನು ಹೋಗಲ್ಲ ಅಂತ. ಅದೇನೋ ಮಣ್ಣು ಬಿದ್ರು ಮೀಸೆ ಮಣ್ಣಾಗಲಿಲ್ಲ ಅನ್ನಂಗೆ ಅವ್ರ ನಮ್ಮ ಊರಲ್ಲಿ ಮಳೆ ಬರ್ತಾ ಇದೆ. ಕೃತಜ್ಞ ಒಳಗಡೆಯಿಂದ ಆಚೆ ಕಡೆಗೆ ಬಂದ್ಲು. ಅವಳು ಹಚ್ಚಿರೋ ಸಾಕು ಬಿಡೆ ಲೈಟ್ ಕಲರ್. ನೀನು ಯಾಕೆ ಖಾಲಿ ಆಗೋದಿಲ್ವಾ ಪೆನ್ಸಿಲ್ಗಳು? ಇದ್ರೆ ಅವಳು ಹಚ್ಚಿರೋದೇ ಸಾಕು. ನೀನೇನು ಹಚ್ತೀಯ? ಈಗ ABCD ಬರೀತಾ ಇದ್ದ ನನ್ನ ಮಗ. ನಮ್ಮ ಪಾಪು ಹೇರ್ ಸ್ಟೈಲ್ ಕ್ಯೂಟಾಗಿ ಕಾಣ್ತಾಳೆ. ಚಿನ್ನಮ್ಮ ಕರೆಕ್ಟಾಗಿ ಕೂತ್ಕೊ ಬಂಗಾರ. ಕತ್ನಾಯ್ತದೆ. ಹೇಳು ಮೇಕೆ, ಅವಳು ಸ್ಟಡಿ ಟೇಬಲ್ ಅದೆಲ್ಲ ತಗೋ.
ಫ್ರೆಂಡ್ಸ್ ನಾನು ಸಾರಿ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಇವಾಗ ರಾತ್ರಿ 11 ಗಂಟೆ 6 ನಿಮಿಷ ಆಗೈತೆ. ನನ್ನ ತಂಗಿಗೆ ಜ್ವರ ಬಂದು ಅವಳು ಮಧ್ಯಾಹ್ನ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಐಡಿಯಾ ಮಾಡಿ ಪಂಚತಂದ್ರೆ ಕಟ್ಟಕ್ಕೆ ಸಾಧ್ಯ ಇರೋದ್ರೆ ಕಟ್ಬಿಡಿವಿ. ಸುಮ್ಮನೆ ಕಪ್ಪದೆ ಕೈ ಮಗನೇ ನಿಂತಾರೆ. 11 ಗಂಟೆ ಎಲ್ಲ ಎತ್ಕೋತಾರೆ. ಕೃತಜ್ಞನೊಬ್ಳು ಬುಟ್ಟಿ ಗೈಸ್. ನಾನು ಚಾಂದು ಅಮ್ಮ ಅಪ್ಪಾಜಿ, ಆ್ಯಕ್ಚುಲಿ ಅಮ್ಮ ಅಪ್ಪಾಜಿ ಮಲಗಿದ್ರು, ಎಚ್ಚರ ಆದರೂ ನಾವಿಬ್ಬರು ಮಾತಾಡ್ತಾ ಕೂತಿದ್ದೀವಿ. 11 ಗಂಟೆ ರಾತ್ರಿ ಆದ್ರೂ. ಇವಳು ನಾಳೆ ಬೆಂಗ್ಳೂರಿಗೆ ಹೋಗ್ತಾಳೆ, ಇನ್ನು ಕೈಗೆ ಸಿಗಲ್ಲ ಇನ್ನೊಂದು ವಾರ. ಹೇಳ್ಬಿಡ ಸೀಕ್ರೆಟ್ ದೊಡ್ಡಮ್ಮಗೂ ಹೇಳಿಲ್ಲ ಬರ್ತೀನಿ ಅಂತ ಹೇಳ್ಬಿಟ್ಟು. ನಾನು ಹಾಕೋದೇ ಇದು ನಾಳೆ ಮಧ್ಯಾಹ್ನ ಆಯ್ತದೆ ವಿಡಿಯೋ ಹಾಕೋದು. ಸರಿ ನಾನು ಹಾಕಲ್ಲ, ಇದನ್ನ ನಾಡಿದ್ದು ಹಾಕ್ತೀನಿ. ನಾಳೆ ಬೇರೆ ಏನಾದರೂ ಹಾಕ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ನಮ್ಮದೇ ಹುಷಾರಿಲ್ಲ ಅಂತೆಲ್ಲ ಮಧ್ಯಾಹ್ನ ಹೋಗಿ 2 ಇಂಜೆಕ್ಷನ್ ಚುಚ್ಚಿಸ್ಕೊಬಂದವಳೆ. ಯಾಕೋ ಸುಸ್ತು ಅಂತಿಲ್ಲ. ಹಾಗೆ ಮಾತಾಡ್ಕೊಂಡು ಇಬ್ಬರು ಕೂತ್ಕೊಂಡು ಇವಳು ಇಲ್ಲಿ ದಿವಾನ್ ಕಟ್ ಮೇಲೆ ಮಲಗೋಳೆ. ನಾನು ಅಲ್ಲಿದ್ದೆ, ರೂಮಲ್ಲಿದ್ದವಳು ಇಲ್ಲಿಗೆ ಬಂದೆ. ನಮ್ಮಮ್ಮ ಲೈಟ್ ಆಫ್ ಮಾಡಿ ಕಣ್ಣಿಗೆ ಚುಚ್ತಾ ಇದೆ. ನಮ್ಮಮ್ಮ ಅಂದರೆ ಪಂಚೆ ಕಟ್ತೀನಿ ಅಂತ ಹೋಗೋಳೆ. ಇವಳು ಪಂಚೆ ಕಟ್ಟಕ್ಕೆ ಹೋಗಿ ನಮ್ಮಮ್ಮ ಎಚ್ಚರ ಆಯಿತು. ನಮ್ಮ ಅಮ್ಮನಿಂದ ನನ್ನ ಅಪ್ಪಾಜಿ ಎಚ್ಚರ ಆಯಿತು. ಬಾಣೆ ಚಂದ ಬಾರಣೆ ಚಂದು. ಹ್ಞೂ ಇನ್ನೆಷ್ಟೊತ್ತು ಗಂಟ ಇನ್ನೊಂದು ಸ್ವಲ್ಪ ಹೊತ್ತು ನಾನು ಹೋಗಿ ಮನೆಗೆ ಹೋಗ್ತೀನಿ. ಬಾ ಬೆಳಗ್ಗೆ ಬೇಗ ಹೇಳ್ಬೇಕು. ಈಗ ಬತ್ತೆ ಅಲ್ವಮ್ಮ ಅಮ್ಮ, ಈಗ ಬತ್ತೆ ಅಲ್ವಾ? ಬಾ ಬೇಗ ಕಟ್ಬಿಟ್ಟು. ಇವಳಿಗೆ ಇಲ್ಲಿ ಎಡಿಟಿಂಗ್ ಹೇಳ್ಕೊಡ್ತಾಯಿದ್ದೀನಿ ಗೈಸ್. ನೋಡಿ 11 ಗಂಟೆ 8 ನಿಮಿಷ. ಯೂಟ್ಯೂಬ್ ಮಾಡೋದು ಅಷ್ಟು ಈಸಿನಾ? ಇಷ್ಟೊತ್ತಿನಲ್ಲಿ ಇಷ್ಟು ರಾತ್ರಿಲಿ ನಾವು ಯೂಟ್ಯೂಬ್ಗೆ ಎಡಿಟಿಂಗ್ ಮಾಡ್ತಾಯಿದ್ದೀವಿ. ನೋಡಿ ಇನ್ ಶಾರ್ಟಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಅವಳಿಗೆ. ನಾಳೆ 7 ವ್ಲಾಗಲ್ಲಿ ಬರುತ್ತೆ. ಚಾಂದಿನಿ ಕನ್ನಡ ವ್ಲಾಗ್ಸಲ್ಲಿ ಹೋಗಿ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾರೇಮ್ಮ ಬೇಗ. ಬೆಕ್ಕೆಲ್ಲ ಬೆಕ್ತು ಸೌಂಡೇ ಇಲ್ವಲ್ಲ, ಎಲ್ಲಿ ಹೋಯ್ತದು ವಯಸ್ಸು. ನಾನು ಇವಾಗ ಇವಳಿಗೆ ಎಡಿಟಿಂಗ್ ಹೇಳ್ಬಿಟ್ಟು ಮಲ್ಕೋತೀನಿ. ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್, ಲವ್ ಯು ಆಲ್, ಬಾಯ್. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು 7 ಗಂಟೆ 5 ನಿಮಿಷದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಮ್ಮ ಟೀ ಇಟ್ಟಿದ್ರು, ಅದನ್ನು ಹೋಗಿ ಬಿಸಿ ಮಾಡ್ಕೊಬಂದೆ. ನೋಡಿ ನನ್ನ ತಂಗಿ ಏನಿಲ್ಲ, ಟೀ ಐತೆ ಬಿಸಿ ಮಾಡ್ಕೊಡೋಣ. ನಾನು ಎದ್ದಿಲ್ವೇನೋ ಅಂದ್ಬಿಟ್ಟು ಸುಮ್ಮನೆ ಬಂದೆ. ಇವಾಗ ಟೀ ಕುಡಿದು ಕೈ ಮುಖ ತೊಳ್ಕೊಂಡು ರೆಡಿಯಾಗಿ ಹೊರಡಬೇಕು ಡ್ಯೂಟಿಗೆ. ಗುರುವಾರ ಇವತ್ತು. ನಮಗೆ ನೀರೆಲ್ಲ ಗುರಿ ಹಾಕು ಅಂದಿದೆ, ಏನು ಮಾಡೋಯ್ತೋ ಗೊತ್ತಿಲ್ಲ. ಫಸ್ಟ್ ಟೀ ಕುಡ್ಕೊಬಿಟ್ಟು ಆಮೇಲಿಂದ ಕೆಲಸಗಳು ನೋಡ್ಕೊಳ್ಳೋಣ. ಆ ಥರ ಇದ್ದಳು. ಇವಾಗ ಈ ಥರ ಕ್ಯೂಟಾಗಿ ರೆಡಿಯಾಗಿದ್ದೀನಿ. ನನಗೆ ನಾನು ಕ್ಯೂಟ್ ಅಂತ ಅನಿಸುತ್ತೆ. ನಾವು ಇದನ್ನು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀವಿ. ಚಾಂದ್ರು ನಾನು ಓಲೆ ಯಾವಾಗಲೂ ಒಂದೇ ಥರ ಹಾಕ್ತಾಯಿದ್ದೆ, ನನಗೆ ಇಷ್ಟ ಅಂತ. ಗೋಲ್ಡ್ ಓಲೆ, ಅದು ಕೂಡ ಚೇಂಜ್ ಮಾಡಿಕೊಂಡೆ ಮೊನ್ನೆನೇ. ಇವಾಗ ಇದು ನೆನ್ನೆ ಅವಳು ಗುರ್ಗೆ ಬಟ್ಟು ನಾನು ಗೋಲ್ಡ್ ಹಾಕಿದ್ನಲ್ಲ, ಅದನ್ನು ಅವಳಿಗೆ ಕೊಟ್ಟು, ಇದು ಬೆಳ್ಳಿ ಗೋಲ್ಡ್ ಪ್ಲೇಟೆಡ್. ಬಟ್ ಗೋಲ್ಡ್ ಪ್ಲೇಟೆಡ್ಡು ಗೋಲ್ಡ್ ಇದ್ದಿದ್ದು ಹೋಗಿದೆ. ಇದು ಬೆಳ್ಳಿದು, ಪ್ಯೂರ್ ಬೆಳ್ಳಿ. ನೋಡಿ ಆ್ಯಕ್ಚುಲಿ ಇದಕ್ಕೆ ಇದು ಗೋಲ್ಡ್ ಇದ್ದಿದ್ರೆ ಸಖತ್ತಾಗಿ ಮ್ಯಾಚ್ ಆಗೋದು. ಇದು ಸಿಲ್ವರ್, ಇದು ಗೋಲ್ಡ್ ಆಯಿತು. ಆ್ಯಂಡ್ ನಂದು ಗೋಲ್ಡ್ ರಿಂಗ್ ಅವಳಿಗೆ ಕೊಟ್ಟೆ, ಅವಳದು ಬೆಳ್ಳಿ ರಿಂಗ್ ನಾನು ಹಾಕಿದ್ದೀನಿ. ಅವಳು ಇವಾಗ ನನ್ನ ತಂಗಿ ಬೆಂಗಳೂರಿಗೆ ಹೋಗ್ತಾ ಇದ್ದಾಳೆ ಗೈಸ್. ಇವತ್ತು ಹೋದರೆ ಇನ್ನು ಮಂಗಳವಾರನೋ ಬರ್ತಾಳೆ. ಹೇಳ್ಬಾರ್ದ? ಕಟ್ ಮಾಡ್ತೀನಿ ಗೈಸ್, ಎಡಿಟಲ್ಲಿ ಕಟ್ ಮಾಡ್ತೀನಿ ಗೈಸ್. ಕೃತು 3 ದಿನ ಆದಮೇಲೆ ಕಾನ್ವೆಂಟ್ಗೆ ಹೋಗ್ತಾ ಇದ್ದಾಳೆ. ನಮ್ಮಮ್ಮ ಅವಳಿಗೆ ಮೈ ತೊಳೆಯೋಕ್ಕೆ ಪುಸಿ ಮಾಡ್ತಾ ಇದೆ. ಅವಳು ಸ್ನಾನ ಮಾಡಲ್ಲ ಅಂತ ಹೇಳಿ ಫುಲ್ ಹಠ ಮಾಡ್ತಾ ಇದ್ದಾಳೆ. ನಮ್ಮಮ್ಮ 10 ನಿಮಿಷ ಆಯಿತು ಅವಳಿಗೆ ಪುಸಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಮ್ಮ ಚಾಂದು ನನಗೋಸ್ಕರ ಚಪಾತಿ ಮಾಡ್ತಾ ಇದ್ದಾಳೆ. ಅಮ್ಮ ಚಪಾತಿ ಹಿಟ್ಟನ್ನ ಕಲಸಿಟ್ಟಿತ್ತು, ಮತ್ತು ಅಷ್ಟಕ್ಕೆ ಟೊಮೊಟೊ ಗೊಜ್ಜು ಮಾಡೈತೆ. ಇವಾಗ ಚಪಾತಿ ಜೊತೆಗೆ ಟೊಮೊಟೊ ಗೊಜ್ಜು ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ಇವಾಗ ತುಂಬ ಹತ್ರ 2 ತಿಂಗಳಾಗಿತ್ತು ದೇವ್ರ ಮನೆಗೆ ಹೋಗಿ ಪೂಜೆ ಮಾಡಿ. ಗುರುವಾರ ರಾಯರು ಪೂಜೆ ಮಾಡಿದ್ದೀನಿ. ನೋಡಿ ನನಗೋಸ್ಕರ ಚಪಾತಿ ಟೊಮೊಟೊ ಗೊಜ್ಜು ಹಾಕಿಟ್ಟಿದ್ದೆ. ಪೂಜೆ ಮಾಡಿದ್ವಲ್ಲ ನೆನೆಸ್ಕೊಂಡು ಓಡೋದೆ ಪೂಜೆ ಮಾಡೋಣ ಅಂತವ. ಪೂಜೆ ಮಾಡ್ಬಿಟ್ಟು ಬಂದು ಇವಾಗ ಮತ್ತೆ ತಿಂತಾಯಿದ್ದೀನಿ. ನನ್ನ ತಂಗಿ ಅಮ್ಮ ಕರ್ಕೊಂಡೋದ್ರೆ ಅದೊಂದು ರೋಸು ಸುಮ್ಮನೆ ಹುಯ್ಯಲ್ಲ. ಅವಳೊಂಚೂರು ಪುಸಿ ಮಾಡ್ಕೊಂಡು ಕೊನೆಯಲ್ಲಿ ಹೋಯ್ತೀನಿ ಅಂತ ಅವಳ ಜೊತೆನೆ ಕುಣಿತದ ನಮ್ಮ ಅಮ್ಮನ. ನಮ್ಮ ಅಮ್ಮನ ಬೈತಾಳೆ ಹೆಣ್ಣು ನೀನೇ ಬಾ ಅಂತ ಮಾಡ್ಸಕ್ಕೆ. ಫ್ರೆಂಡ್ಸ್, ಫೈನಲಿ ನನ್ನ ತಂಗಿನೂ ಕೂಡ ಒಬ್ಳು ಯೂಟ್ಯೂಬರ್ ಆಗೋದ್ಲು. ಏನು ಅನಿಸುತ್ತೆ?
ಮೊದಲೇ ಮಾಡಬೇಕಿತ್ತು ಅನ್ಸುತ್ತೆ. ಅದಕ್ಕೆ ಅಕ್ಕನ ಮತ್ತೆ ಕೇಳಬೇಕು ಅನ್ನೋದು ತಂಗಿ. ನಿಮ್ಮ ಮೈದಂಗೆ ಬೈಕವ ಮೈದಂಗೆ ಬೇಕಾದ್ರ ನಿನ್ಗಾದ್ರೆ ಹೆಂಗೆ ಬೇಕಾದ್ರೂ ಬೈಬೋದು. ಬೈಕೋ ಏನಿಲ್ಲ ಅವ್ರೇನೋ. ವಾ ಬೆಂದೆ ಎಲ್ಲ ಕಡೆ ಚಪಾತಿ ಏನು ಹಂಗೆ ತಿನ್ನೋದು, ಸುಮ್ಮನೆ ತಿನ್ನು. ನೋಡಿ ಗೈಸ್ ಹೆಂಗೆ ಬೈತಾಳೆ, ಆವಾಜ್ ಆಗ್ತಾಳೆ. ಅವಳು ಮಾಡಿ ಸುಮ್ ತಿನ್ಬೇಕು ನಾವು. ನನ್ನ ಗುರಿಗೆ ಬಟ್ಟ ಇವಳು ಹಾಕೋಳೆ. ತೋರ್ಸೇಮ್ಮ. ನಂದ್ರಷ್ಟೇ ಚೆನ್ನಾಗಿಲ್ಲ ಅವಳು ಹಾಕಿರೋದು. ಹ್ಞೂ ಏನೋ ಹಿಂದ್ಗಡೆ ಎಲ್ಲ ಅದು ಯಾವ ಮುರಿದೋಯ್ತೋ ಗೊತ್ತಿಲ್ಲ. ಏನೋ ಮುರ್ಗಿರ್ದೋದ್ರೆ ನನ್ ಬರಲ್ಲ ಇದು. ಮುರಿದೋದ್ರೆ ಹೊಸ ತಗೊಡು. ಓಕೆ, ಹಿಂದ್ಗಡೆ ಒಳ್ಳೆ ತಟ್ಟೆ ತರ ಆಗೈತೆ. ಅದು ಎತ್ಕೊಂಬತ್ತದ ಒಳ್ಳೆ ಮೂವ್ ಇದು ಇಷ್ಟ ಅಂದು ಕೃತಿಗೆ ಲಂಚ್ ಪ್ರಿಪೇರ್ ಮಾಡ್ತಾಳೆ. ಸಪ್ರೇಟೇ ಹಾಕು, ಅದ್ರೊಳಗೆ ಹಾಕ್ಬಿಡಬಿಡು. ಇದು ಒಡೆದೋಗೈತೆ, ಅದಕ್ಕೆ ತತ್ತೀನಿ ಇದು. ಕವರ್ಗೆ ಹಾಕು, ಚಿಕ್ಕ ಕವರ್ಗೆ. ಆ ಥರದ್ದೇವೆ ಎರಡು ಕಡೆ. ಇನ್ನೊಂದೇನಾಯ್ತು ಗೊತ್ತಿಲ್ಲ. ಸ್ನ್ಯಾಕ್ಸ್ಗೆ ಹಣ್ಣು ಬೇಡ, ಪುರಿ ಎಳೆ ಹಾಕ್ತೀನಿ ಅಂತೇಳಿ. ಆ್ಯಕ್ಚುಲಿ ಸ್ವೀಟು ಬೇಡ. ಕಿತ್ಲೆ ಹಣ್ಣು ಆಯ್ತಾ? ತಿನ್ಕೊಳ್ಳೋಳು ಕಿತ್ಲೆ ಹಣ್ಣು ತಿನ್ನುವ ಜ್ವರಕ್ಕೆ ಒಳ್ಳೇದು. ತಿನ್ಕೊಳ್ಳೋಕನ ಅವತ್ತು ಹೇಳದ್ನಲ್ಲ ಅವತ್ತು. ಕೇಳಂತ ಇಲ್ಲ, ಬಿಸ್ಕೆಟು ಏನಾದರೂ ಹಾಕೊಳಕೈತೆ. ಬ್ರೆಡ್ಡು ನಾನು ತಿನ್ಕೊಬಿಟ್ಟೆ. ಬ್ರೆಡ್ ಇದ್ದಿದ್ರೆ ಬ್ರೆಡ್ ಹಾಕ್ಬೋದಾಗಿತ್ತು. ಅಷ್ಟು ಸಾಕೈತದ ಅವಳಿಗೆ. ಅಲ್ಲಿ ಫ್ರಿಡ್ಜ್ ಮೇಲೆ ಇಟ್ಟಿದ್ದೀನಿ ನೋಡು. ಐಸ್ ಪಿಂಕಿ ಇಲ್ಲ ಅವಳೆ ಕಾಲು ಹೆಂಗೆ ಕಚ್ಕೋತಾಳೆ ಗೊತ್ತಾ? ಈಗ ಹೋಯ್ತಾ ಇದ್ರೆ ನೋಡಿ 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 ಕೀಟ್ಲೆ ಬಡ್ಡಿಯ ಆಟ ಕಲ್ತ್ಕೊಂಡೋದೆ ಬಡ್ಡಿದು ಇವಾಗ ನಾನು ಹೊರಟೆ. ಚಪಾತಿ ತಿಂದ್ಬಿಟ್ಟು ನಾ ಸಕ್ಕತ್ತಾಗಿತ್ತು ಕಾಂಬಿನೇಷನು. ಅವಳಿಗೆ ಯಾವುದೋ ಒಂದು ಟಾಪ್ ಬೇಕಂತೆ ಗೈಸ್. ಇಲ್ಲಿ ಇಷ್ಟು ಬಟ್ಟೆ ಒಳಗಡೆ ಇವಾಗ ಸೀರೆದು ಎಷ್ಟು ನೀಟಾಗಿ ಇಟ್ಟರು ಅದೇ ಹಣೆ ಬರ. ಎಲ್ಲ ಐತೆ ಅಂತ ಗೊತ್ತಿಲ್ವಲ್ಲ. ಇದೆಲ್ಲ ಕುರ್ತಾ ಸೆಟ್ಸು, ಟಾಪ್ಸು ಅಷ್ಟೇ ನನ್ನ ಹತ್ರ ಇರೋದು. ಇದೆಲ್ಲ ಕುರ್ತದ್ದು, ಅದೆಲ್ಲ ನನ್ನ ತಂಗಿದು. ಟಾಪ್ ಎಲ್ಲದೆ ಅಂತ ಹುಡ್ಕೋದೇ ಭಾಳ ಕಷ್ಟ ಕಣೆ ಚಾಂದು. ಇವಾಗ ಆ ಟಾಪ್ ಬೇಕೇ ಬೇಕಾ? ನಂಗೆ ಬೇರೆ ಟೈಮ್ ಆಯಿತು. ಏನು ಮಾಡೋಣ ಗುರು, ಸಿಗ್ಬೇಕಲ್ಲ ಈಗ. ಆಹಾ ಸಿಕ್ತು. ಚಾಂದು ಇದು ಒಂದೇ ಟಾಪ್ ಸಾಕಾ? ಚಾಂದು ಅಯ್ಯೋ ಅವ ಅಂದರೆ ಇಲ್ಲ, ಅವೇ ನಿನ್ನವು. ನಿಂದೊಂದು ಟಾಪು ಇದು ನಿಂದೆಯಾ? ಸಾಕ ಎರಡು? ಅಲ್ಲ ನನ್ನ ಚಾನಲಲ್ಲಿ ನಾನು ಎಷ್ಟು ನಿನ್ನ ಚಾನಲಲ್ಲಿ ಎಷ್ಟು ಮಾತಾಡ್ತೀನಿ. ನನ್ನ ಚಾನಲಲ್ಲಿ ನೀನು ಯಾಕೆ ಮಾತಾಡೋಲ್ಲ? ನಿನ್ನ ಚಾನಲಲ್ಲಿ ಮಾತ್ರ ಆ್ಯಕ್ಟಿವ್ ಆಗಿರ್ತೀಯ. ಏನಾದರೂ ಮಾತಾಡು, ಹೇಳು ನಮ್ಮ ವ್ಯೂವರ್ಸ್ಗೆ. ನೋಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನಮ್ಮ ಅಕ್ಕಳ್ಳಿ ಒಂದು 2ನೇ ವಿಡಿಯೋದಲ್ಲಿ ಹೋಗಿ ಹಾಕಿದ್ದಾಳೆ. ನಾನು ನಿಮ್ಮನ್ನ ಸಪೋರ್ಟ್ ಮಾಡಿ. ಅಲ್ಲ ಕಣೆ, ನನ್ನ ಚಾನಲ್ ಸಪೋರ್ಟ್ ಮಾಡೋದು ಬೇಡವಾ? ನಿಂದು ಹೇಳ್ಕೊಂಡೆ ನಮ್ಮ ಅಕ್ಕಂತಕ್ಕೂ ಸಪೋರ್ಟ್. ಈಗ ಓಪನ್ ಮಾಡಿರೋದ್ರಿಂದ ಸಪೋರ್ಟ್ ಮಾಡಿ. ನನಗೆ ನಾನು 1.5 ವರ್ಷದಿಂದ ಇದ್ದಾಳೆ. ಅದಕ್ಕೆ ನಂಗೇನು ಮಾಡೋದು ಬೇಡ. ಕೋಸಿ ಮಾಡಿ. ಏನು ಬುದ್ಧಿ ಕಲ್ತವಳೆ ನೋಡಿ ಗೈಸ್. ಬೇಡ, ನಂಗೆ ಹೊಟ್ಟೆ ತುಂಬ. ನಾನು 2.5 ಏನೋ ತಿಂದ್ಬಿಟ್ಟಿದ್ದೀನಿ ಗೈಸ್. ನಾನು 4 ಇಡ್ಲಿ, 2 ದೋಸೆ, 1 ರೊಟ್ಟಿ, 2 ಚಪಾತಿ ತಿನ್ನೋದು. ಹ್ಞೂ ಬಂದ್ಬಿಡು ಸುಮ್ ಹೊಣೆ. ಸುಳ್ಳು ಹೇಳ್ತಾವಳೆ ಗೈಸ್ ಇವಳು. ನಾನು 3.5ನಾ ನಾನು ತಿನ್ನೋದೇ ಆ್ಯಕ್ಚುಲಿ 2 ಚಪಾತಿ. ಇವತ್ತು ಅರ್ಧ ಜಾಸ್ತಿ ತಿಂದಿದ್ದೀನಿ. 3.5 ಅದು 4 ತಿಂದ್ಬಿಟ್ಲು ಅಂತ ಹೇಳ್ಬಿಡು. ನೀನು ಸುಳ್ಳು ಹೇಳ್ಬಾರ್ದು ಗೈಸ್. ನಾವಿಬ್ರು, ನಾನು ನನ್ನ ತಂಗಿನೂ ಡಯಟ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ ಇಬ್ರು ಒಟ್ಟಿಗೆ, ಅಲ್ವೇನೆ? ಕಣ್ಣು ತುಂಬ ಇದ್ಮೇಲೆ ಹೊಟ್ಟೆ ತುಂಬ ತಿನ್ಬೇಕು ಅನ್ನಿಸ್ತದೆ. ಇರೋದೊಂದು ಜೀವನ. ಪುನೀತ್ ಸರ್ ಏನೋ ಅಲ್ಲ, ಇರೋದೊಂದು ಜೀವನ. ಯಾವಾಗ ಹೋಯ್ತೀವಿ ಏನಾಯ್ತೀವಿ ಅಂತ ಗೊತ್ತಿಲ್ಲ ಅಂತ ಏನೋ ಅದು ಹೇಳೋಕ್ಕೂ ಬರೋಕ್ಕಲ್ಲ. ಹೊರಟೆ ನಾನು ಏನೇ ಇದ್ದರೂ ಸಂಜೆ ಮೇಲಿಂದ ನನ್ನ ಯೂಟ್ಯೂಬಿಗೆ ಬರೋದು 4 ಗಂಟೆ ನಂತರ. ನನಗೆ ಏನು ಗೊತ್ತಾರದು, ವ್ಯೂಸ್ ಎಲ್ಲ ಫುಲ್ ಡಮಾರ್ ಆಗೋಗ್ಬಿಟ್ಟಿದೆ ಗೈಸ್. ಆದರೂ ಖುಷಿಲಿ ಹೇಳ್ಕೊತಾ ಇದ್ದೀನಿ. ನನಗೆ 4-5 ಡೇಸಿಂದ ವ್ಯೂಸು ತುಂಬ ಅಂದರೆ ತೀರಾ ಕಡಿಮೆ ಆಗೋಗ್ಬಿಟ್ಟಿದೆ. ಆರೋ ಮಾರ್ಕೆಲ್ಲ ಅಪ್ ತೋರಿಸ್ತಿದ್ದೀನಿ, ಇವಾಗ ಡೌನ್ ತೋರಿಸ್ತಿದೆ. ಆದರೂ ಖುಷಿಯಾಗಿದ್ದೀನಿ. ಯಾಕೆ ಗೊತ್ತಾ? ನಿಮ್ಮಿಂದನೇ ನನ್ನ ಸಬ್ಸ್ಕ್ರೈಬರ್ಸು, ನನ್ನ ವ್ಯೂವರ್ಸ್ ತುಂಬ ಜನ ನನ್ನ ತಂಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ವಿಡಿಯೋ ನೋಡ್ತಾ ಇದ್ದೀರಾ, ಅಲ್ಲಿ ಹೋಗಿ ಕಮೆಂಟ್ ಹಾಕ್ತೀರಾ. ಅಕ್ಕಂದು ವಿಡಿಯೋ ನೋಡಿ ನಿಮ್ಮ ವಿಡಿಯೋ ನೋಡೋಕೆ ಬಂದಿದ್ದೀವಿ, ನನ್ನ ಚಾನಲ್ಗೆ ಬರ್ತೀರಾ, ಚಾಂದು ವ್ಲಾಗ್ಸ್ ನೋಡಿ ಸುಷ್ಮಾ ಕನ್ನಡ ವ್ಲಾಗ್ಸ್ ನೋಡೋಕೆ ಬಂದಿದ್ದೀವಿ ಅಂತ ಹೇಳಿ. ಅವಳದು ನಂದು ವ್ಯೂಸು ಕಡಿಮೆ ಬರ್ತಾ ಇದೆ ಅನ್ನೋ ಬೇಜಾರು ನಂಗೆ ಸ್ವಲ್ಪನೂ ಇಲ್ಲ. ಬಟ್ ಅವಳು ಓಪನ್ ಮಾಡಿದ್ದ 4 to 5 ಡೇಸ್ಗೆ ಅವಳದು ರೀಚ್ ಬಂದು ತುಂಬ ಜಾಸ್ತಿ ಇದೆ. ನಾನು ಈ ರೀಚ್ನ ತೊಗೊಳಕ್ಕೆ ಅಪ್ ಟು 4 to 5 ಮಂತ್ಸ್ ನಾನು ಕಷ್ಟಪಟ್ಟಿದ್ದೆ. ಬಟ್ ಅವಳು 3 ಅಥವಾ 4 ದಿನದಲ್ಲಿ ಅಷ್ಟು ರೀಚ್ನ ತೊಗೊಂಡಿದ್ದಾಳೆ. ಅದಕ್ಕೆಲ್ಲ ಕಾರಣ ನೀವೇನೆ. ಸೊ ನನಗೆ ಒಂಚೂರು ಬೇಜಾರೇ ಇಲ್ಲ. ನನ್ನ ವೀಡಿಯೋಸ್ ಯಾಕೋ 4-5 ದಿನದಿಂದ ಓಡ್ತಾ ಇಲ್ಲ ಅಥವಾ ವ್ಯೂಸ್ ಬರ್ತಾ ಇಲ್ಲ ಅಂತ ನನಗೊಂದು ಸ್ವಲ್ಪನೂ ಬೇಜಾರಿಲ್ಲ.
ಅವಳ್ದು ಅಷ್ಟು ಚೆನ್ನಾಗಿ ಓಡ್ತಾ ಇದೆಯಲ್ವಾ, ಆಲ್ಮೋಸ್ಟ್ ಎಲ್ಲ ರೀಚ್ ಸಿಗ್ತಾ ಇದೆ, ಅವ್ರಿಗೆ ರೆಕಗ್ನೈಸ್ ಮಾಡ್ತಿದ್ದಾರೆ, ಅಥವಾ ನೀವೆಲ್ಲ ಏನು ಮಾಡಿ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ನೀವುಗಳು ಎನ್ಕರೇಜ್ ಕೊಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಅದನ್ನೆಲ್ಲ ನೋಡಿದಾಗ ಓಕೆ, ತುಂಬ ಬೇಗ ಬೆಳೀತಾಳೆ ಅವಳು. ಆ್ಯಂಡ್ ಅವ್ರದ್ದೇನೋ ಮುಂದೆ ಪ್ಲ್ಯಾನ್ಸ್ ಇದೆ, ಬಂದ್ಲು ಕೋತಿ ಥರ ಪ್ಲ್ಯಾನ್ಸ್ ಇದೆ, ಕಂಟೆಂಟ್ ಎಲ್ಲ ಮಾಡಬೇಕು ಅಂತ ಹೇಳಿ. ಸೊ ಇನ್ನು ತುಂಬ ಚೆನ್ನಾಗಿ ಓಡ್ತೇವೆ. ಕೃತು ಬಟ್ಟೆ ಹಾಕಿಲ್ಲ, ಇಲ್ಲಿ ಓಡ್ಬತ್ತಾವಳೆ ಕ್ಯಾಮ್ರಾ ಹತ್ರ. ಈಗ ಸ್ನಾನ ಮಾಡಿಸ್ಕೊಂಬಂದು, ಅವಳು ಜ್ವರ ಇದ್ದಿದ್ದರಿಂದ ಸ್ವಲ್ಪ ಬೆಚ್ಚಗೆ ಮಾಡಿ ಹೂದವ್ರೆ. ಕಾನ್ವೆಂಟ್ಗೆ ಹೋಗ್ತಾಳಲ್ವ, ಹಾಗೆ ಕಳ್ಸೋದು ಬೇಡ ಅಂತ ಹೇಳಿ ಸಿರಪ್ಸ್ ಎಲ್ಲ ಮೈಗೆಲ್ಲ ಚೆಲ್ಕೊಂಡಿರ್ತಾಳೆ, ಸ್ಮೆಲ್ ಬಂದ್ಬಿಡುತ್ತೆ ಅಂತ ಹೇಳಿ. ಹಾಗಾಗಿ ನನಗೆ ಬೇಜಾರೇ ಆಗ್ತಾ ಇಲ್ಲ, ನನಗೆ ವ್ಯೂಸ್ ಬರ್ತಾ ಇಲ್ಲ ಅಂತ. ನಂಗೆ ತುಂಬ ಖುಷಿ ಆಗ್ತಾ ಇದೆ, ಅಷ್ಟು ಚೆನ್ನಾಗಿ ಕೈ ಹಿಡ್ದಿದ್ದೀರಾ ಅಂತ ಹೇಳಿ. ಯಾಕಂದರೆ ನನಗೆ ಗೊತ್ತು 1 ವರ್ಷ 2 ವರ್ಷ ಚಾನಲ್ ಓಪನ್ ಮಾಡಿ ತುಂಬ ವ್ಯೂಸ್ ಬರ್ದೇ ತುಂಬ ಕಷ್ಟಪಡ್ತಾ ಇದ್ದಾರೆ ಅಂತ. ಅದರಲ್ಲಿ ನನ್ನ ತಂಗಿಗೆ ಆ ಲೆವೆಲ್ಲು ಸಪೋರ್ಟ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಒಂದು 500 400 ಅಥವಾ 1000 ಒಳಗಡೆ ವ್ಯೂಸ್ ಬಂದರೆ ಸಾಕಪ್ಪ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅಪ್ ಟು 4000 ಪರ್ ಡೈಲಿ ಹೋಗ್ತಾ ಇದೆ ವ್ಯೂಸು. ಸೊ ತುಂಬ ಖುಷಿ ಆಗುತ್ತೆ. ಚಿನ್ನಮ್ಮ ಯಾಕಂಗೆ ಮಾತಾಡ್ತಿದ್ಯಾ? ಸೊ ಖುಷಿ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್ ಸುಷ್ಮಾ ಕನ್ನಡ ವ್ಲಾಗ್ಸ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಚಾಂದಿನಿ ಕನ್ನಡ ವ್ಲಾಗ್ಸ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ಆಶೀರ್ವಾದ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಟಾಟಾ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೋತಾ ಇರಿ. ಬಾಯ್.